ಎಲ್ರಿಗೂ ನಮಸ್ಕಾರ. ನಾನಿವತ್ತು ಡೋಕ್ಲಾ ರೆಸಿಪಿ ಮಾಡೋದನ್ನು ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿ ಆಗಿ ಬಂದಿದೆ ಅಂತ. ಈ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 250 ml ಮೆಜರಿಂಗ್ ಕಪ್ಪಿಂದ 1.5 ಕಪ್ ಅಷ್ಟು ಕಡಲೆ ಹಿಟ್ಟು, ಅರಿಶಿನ, 1 ಸ್ಪೂನ್ ಸಕ್ಕರೆ ಹಾಗೂ 1/2 ಸ್ಪೂನಷ್ಟು ಉಪ್ಪು ಹಾಗೂ 1 ಕಪ್ಪಷ್ಟು ನೀರನ್ನು ಸ್ವಲ್ಪನೇ ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಅದು ಕೂಡ ಒಂದೇ ಡೈರೆಕ್ಷನಲ್ಲೇ ಕಲಿಸ್ಕೋಬೇಕು. ನಾನಿಲ್ಲಿ 1 ಕಪ್ ಕಂಪ್ಲೀಟಾಗಿ ಯೂಸ್ ಮಾಡಿದ್ದೀನಿ. ಒಂದು ಸ್ವಲ್ಪ ನೀರು ಯಾಕೋ ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ಒಂಚೂರು ಹಾಕಿದ್ದೀನಿ ಅಷ್ಟೇ. ಒಂದೇ ಡೈರೆಕ್ಷನಲ್ಲೇ ಕಲಿಸ್ಕೊಂಡು ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು. ಇವಾಗ ಒಂದು 10 ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಇಡೋಣ. ಇವಾಗ ಒಂದು ಪಾತ್ರೆಗೆ ಎಣ್ಣೆನ ಹಚ್ಬಿಟ್ಟು ಸೈಡಲ್ಲೂ ಕೂಡ ಎಲ್ಲ ಕಡೆಯೂ ಹಚ್ಚಿ ಸೈಡಲ್ಲಿ ಎತ್ತಿಡೋಣ. ನಾನಿಲ್ಲಿ 1 ಪ್ಯಾಕೆಟ್ ಈನೋನ ಕಂಪ್ಲೀಟಾಗಿ ಯೂಸ್ ಮಾಡ್ತಿದ್ದೀನಿ. ಅದ್ರ ಮೇಲ್ಗಡೆನೇ 1 ಸ್ಪೂನಷ್ಟು ನೀರನ್ನು ಹಾಕಿ ಫಸ್ಟು ನೀರು ಸೋಡಾನ ಕಲಿಸ್ತಾ ಆಮೇಲೆ ಅದನ್ನು ಹಿಟ್ಟು ಜೊತೆನೇ ಕಲಿಸ್ತಾ ಮೂರನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡಬೇಕು. ಒಂದೇ ಡೈರೆಕ್ಷನಿಂದ ಒಂದು 2ರಿಂದ 3 ನಿಮಿಷ ಕಲಿಸ್ಬೇಕು. ಇದಾದಮೇಲೆ ಎಣ್ಣೆ ಹಚ್ಚಿರುವಂಥ ಪಾತ್ರೆಗೆ ಅದನ್ನು ಇಮಿಡಿಯೇಟ್ ಹಾಕಿಬಿಟ್ಟು ಒಂದು 15ರಿಂದ 20 ನಿಮಿಷ ಸ್ಟೀಮಲ್ಲಿ ಅದನ್ನು ಬೇಯಿಸಬೇಕು. ಒಗ್ಗರಣೆ ಹಾಕಿ ಇಟ್ಕೊಳ್ಳೋಣ. 2 ಸ್ಪೂನಷ್ಟು ಎಣ್ಣೆ, ಸಾಸಿವೆ, 1-2 ಹಸಿಮೆಣಸಿನ್ಕಾಯಿ ಹಾಗೂ 1/2 ಗ್ಲಾಸಷ್ಟು ನೀರು, ಆಮೇಲೆ 1 ಸ್ಪೂನಷ್ಟು ಸಕ್ಕರೆ, 1/2 ಚಮಚ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ಲಿಂಬೆಹಣ್ಣು ರಸನ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು 20 ನಿಮಿಷ ಆಗಿದೆ. ನಾನು ಇಲ್ಲಿ ಒಂದು ಟೂತ್ ಸ್ಟಿಕ್ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ. ಒಂಚೂರು ಕೂಡ ಹತ್ಕೊಂಡಿಲ್ಲ, ಅಂದರೆ ಇದು ಡೋಕ್ಲಾ ನಮ್ಗೆ ರೆಡಿ ಆಗಿದೆ ಅಂತ. ನಾನು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಬೇರೆ ಪ್ಲೇಟಲ್ಲಿ ಹಾಕಿ ತೆಗಿತಾ ಇದ್ದೀನಿ. ನೋಡಿ, ಒಂಚೂರು ಎಲ್ಲೂ ಕೂಡ ಬಿರುಕು ಮುಟ್ಕೊಂಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಡೋಕ್ಲಾನ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಅದು ಒಂದು ಸ್ವಲ್ಪನೂ ಕೂಡ ಚಾಕುಗೆ ಅಂಟ್ಕೊಳ್ತಾ ಇಲ್ಲ ಹಾಗೂ ಎಲ್ಲೂ ಕೂಡ ಬಿರುಕು ಬಿಟ್ಕೊಳ್ತಾ ಇಲ್ಲ. ಈ ಥರ ಬಂದರೆ ನಮ್ಮದು ಮೆಷರ್ಮೆಂಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಹಾಗೂ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಮಾಡಿಟ್ಕೊಂಡಿರೋವಂಥ ಒಗ್ಗರಣೆನ ಮೇಲ್ಗಡೆ ಹಾಕಿ ಸರ್ವ್ ಮಾಡೋಣ. ಇದನ್ನು ನೀವು ಟೊಮ್ಯಾಟೊ ಸಾಸ್ ಅಥವಾ ಯಾವುದಾದ್ರೂ ಗ್ರೀನ್ ಚಟ್ನಿ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.